ಶುರು ಮಾಡೋಣ. ಅಯ್ಯೋ ಮಾವ, ಏನಿದೆಲ್ಲ? ನಾನೀಗ ಭಜನೆ ಮಾಡ್ಲೇಬೇಕಾ? ಹೌದು, ಮಾಡ್ಲೇಬೇಕು. ಇದನ್ನ ಭಜನೆ ಅನ್ಕೋಬೇಡ, ಜೀವನದ ಯೋಜನೆ ಅನ್ಕೋ. ನಾನು ಕಾಶಿಲಿದ್ದಾಗ ಪ್ರತಿದಿನ ಸಂಜೆ ಮಠದಲ್ಲಿ ಭಜನೆ ಮಾಡ್ತಾ ಇದ್ದೆ. ಅಭ್ಯಾಸ ತಪ್ಪು ಹೋಗ್ಬಾರ್ದಲ್ಲ, ಅದಕ್ಕೆ ಇಲ್ಲೂ ಶುರು ಮಾಡೋಣ. ಶುರು ಮಾಡೋಣ. ಶಂಕರ ಶಂಕರ ಶಂಭೋ ಶಿವ ಶಂಕರ ಮಾಡು. ಶಂಕರ ಶಂಕರ ಶಂಭೋ ಶಿವ ಶಂಕರ. ತೆಗೆದು ಬಿಟ್ಬಿಡ್ತೀನಿ ಈಗ. ಏನಿದು ಭಜನೆ ಮಂಡಳಿನ ಅಥವಾ ಮನೇನ? ಯಾಕೆ ಇಷ್ಟು ಗಲಾಟೆ ಮಾಡ್ತೀರಾ ಕುತ್ಕೊಂಡು? ಗಲಾಟೆ ಅಲ್ಲ, ಕಥಾ. ಬೇಡ, ಗುದ್ದು ಬಿಡ್ತೀನಿ. ಜೀವನದ ಜಂಡಾಟ, ಜೀವನದ ಗಲಾಟೆ ಮರೆಯೋದಕ್ಕೆ ಇದೊಂದೇ ರೂಟು, ಭಜನೆ. ಹಿಂಗೆ ಭಜನೆ ಮಾಡ್ತಾ ಇರಿ. ಆ ಸೌಂಡಿಗೆ ಅಕ್ಕಪಕ್ಕದ ಜನ ಎಲ್ಲ ಗೆದ್ದು ಬರ್ತಾರೆ, ಒಂದೊಂದು ತಗೊಂಡು ಹೊಡಿಯೋಕೆ. ಸೌಂಡು, ಈ ಭೂಮಿಯೇ ಒಂದು ರೌಂಡ್. ಈ ರೌಂಡ್ ಅಲ್ಲಿ ಎಲ್ಲೆಲ್ಲೂ ಸೌಂಡ್. ನಾವು ಹೊಡ್ಕೋಬೇಕು ನಮ್ಮದೇ ಬ್ರ್ಯಾಂಡ್. ಆಗಲೇ ಜೀವನ ಆಗುವುದು ಬ್ರ್ಯಾಂಡ್. ಮುಂದೆ ಒಂದು ದಿನ ಇದೆಲ್ಲವೂ ಟ್ರೆಂಡ್. ಕರ್ಮ ಮಾರ ಇರಿ ನಮ್ದು. ಇತ್ಲಾಗ ಒಳ್ಳೆ ಸ್ವಾಮಿನೂ ಆಗ್ಲಿಲ್ಲ, ಮನೆಗೊಬ್ಬ ಒಳ್ಳೆ ಆಸಾಮಿನೂ ಆಗ್ಲಿಲ್ಲ. ಏನೋ ನನ್ ಗಂಡ ಬರ್ತಾನೆ, ಕೈ ತುಂಬಾ ಕಾಸು ತರ್ತಾನೆ ಅಂತ ಕಾಯ್ಕೊಂಡು ಕೂತಿದ್ದೆ. ನೀನು ಬಂದಿದ್ದು ಈ ಮನೆಗೆ ಇನ್ನಷ್ಟು ಭಾರ ಆಗೋಯ್ತು. ನೀವು ಬರ್ದೇ ಇದ್ರೇನೆ ಚೆನ್ನಾಗಿತ್ತು. ಗಂಡ ಅಂದ್ರೆ ಭಾರ ಅಲ್ವೇ, ನಿನ್ನನ್ನು ಕಾಪಾಡೋ ಹೆಮ್ಮರ. ನಿನ್ನ ನೆರಳಾಗಿರೋ ಶೂರ ಧೀರ ರಣಧೀರ. ಜೀವನದ ಜಂಜಾಟವನ್ನು ಮರೆತು ಒಂದಷ್ಟಿನ ಜ್ಞಾನವನ್ನು ಸಂಪಾದನೆ ಮಾಡಿ ನಿನಗೋಸ್ಕರ ಮತ್ತೆ ಬಂದಿದ್ದೀನಿ. ಇನ್ನು ಜೀವನ ಪೂರ್ತಿ ಮತ್ತೆ ನಿನ್ ಜೊತೆ ಇಲ್ಲೇ ಇರ್ತೀನಿ. ನೀನು ನನ್ನ ಜೊತೆ ಬಂದು ಭಜನೆ ಮಾಡು. ಯಾಕೆ ಹೇಳಿ? ತೆಗೆದು ಬಿಟ್ಟ ಅಂದ್ರೆ ಇಷ್ಟುದ್ದ ಮೂಗು ಒಳಗೋಗ್ಬಿಡ್ಬೇಕಷ್ಟೇ. ಅಯ್ಯೋ ಅತ್ತೆ, ಒಂದ್ ನಿಮಿಷ ಇರಿ. ಏನ್ ಹೇಳಿದ್ದು? ನಾನು ಒಬ್ಳೆ ಇದನ್ನೆಲ್ಲ ಅನ್ಭವಿಸ್ಬೇಕಾ? ನೀವು ಅನ್ಭವಿಸ್ಬೇಕು. ಬನ್ನಿ ಅತ್ತೆ. ದನ ತಲೆ ಕೆಟ್ಟಿದೆ ನಿನಗೆ. ಕೊಡಿ ಕೊಡಿ. ಹಿಡ್ಕೋ ತಾಳ, ಹಿಡ್ಕೋ. ಈಗ 3 ಜನ ಸೇರಿ ಭಜನೆ ಮಾಡೋಣ ಅಲ್ವಾ? ಸಾರಿ. ಶಂಕರ ಶಂಕರ ಶಂಭೋ ಶಿವ ಶಂಕರ. ನಿನ್ನ ಸುಮ್ಮನೆ ಬಿಡಲ್ವೇ ಶ್ರಾವಣಿ? ಇನ್ನು ಮುಂದೆ ನನ್ನ ಆಸೆ ಬದಲಾಯ್ತು. ನಿನ್ನ ಜೀವನ ನಾಶ ಆಗ್ಬೇಕು. ನನಗಾದ ಅವಮಾನಕ್ಕೆ ಪ್ರತೀಕಾರ ತೀರಿಸ್ಕೋಬೇಕು. ಜಯ ವಿಜಯ ವಿಜಯಾಂಬಿಕ ಸಿಗಬೇಕು.